ಅಸೋಸಿಯೇಟ್ಸ್ ಅಂತ ಹೇಳಿದ್ರೆ ಏನು, ಇಲ್ಲಿ ನಡೀತಿರೋ ವಿಷಯ ಏನು, ಈ ಅಸೋಸಿಯೇಟ್ಸ್ ಯಾವ ಒಂದು ಫಂಕ್ಷನ್ ಅನ್ನ ಮಾಡ್ತಿದೆ ಅಂತ ಹೇಳಿ ಇವರ ಬಾಯಿಂದಲೇ ಕೇಳೋಣ. ನಾವು ಮೇನ್ ಆಗಿ ನಾವು ಮಾಡ್ತಿರೋದು ಪ್ರಿಕಾಸ್ಟೆಡ್ ಕಾಂಪೌಂಡ್ ವಾಲ್ಸ್ ಅನ್ನ ಪ್ರೊಡಕ್ಷನ್ ಮಾಡ್ತಿದ್ದೇವೆ. ಅಂದ್ರೆ ರೆಡಿಮೇಡ್ ವಾಲ್ಸ್ ಮೊದಲೇ ನಾವು ರೆಡಿ ಮಾಡಿ ಇಷ್ಟು ದಿವಸದ ಕ್ಯೂರಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಅದನ್ನ ಸೈಟ್ ಹೋಗಿ ಇನ್ಸ್ಟಾಲ್. ಈ ಅತ್ರಿ ಅಸೋಸಿಯೇಟ್ಸ್ ಇಲ್ಲಿ ಇರುವಂತದ್ದು ಅಲ್ಲಿಂದ ಮತ್ತೆ ಪುತ್ತೂರಿಂದ ಹೊರಗಡೆ ಅಂದ್ರೆ ಮಡಿಕೇರಿ ತನಕ, ಉಡುಪಿ, ಬ್ರಹ್ಮಾವರ ತನಕ ಸಾಕ್ತೇವೆ ನಾವು ಕಾಂಪೌಂಡ್ ವಾಲ್ಸ್ ಅನ್ನ ತಗೊಂಡು ಹೋಗಿ ಇನ್ಸ್ಟಾಲೇಷನ್ ಮಾಡಿ ಕೊಟ್ಟು ಅಷ್ಟೇ. ಅದೇ ಮತ್ತೆ ಫ್ಯಾಕ್ಟರಿ ಬಂದ್ರೆ ಕ್ವಾಲಿಟಿ ನೋಡ್ಕೊಂಡು ಅವ್ರಿಗೆ ಬೇಕಾದ ಡಿಸೈನ್ ಅನ್ನು ಸೆಲೆಕ್ಟ್ ಮಾಡಿಕೊಡ್ಬೋದು, ಯಾವ ಟೈಪ್ ಫೆನ್ಸಿಂಗ್ ಬೇಕು ಅವರಿಗೆ ಅಂತ ಹೇಳಿ. ಹಾಗೆ ಹರಿ ಓಂ, ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಸಹನಾ ಅಕ್ಷಯ್. ಇವತ್ತು ನಾವು ಅತ್ರಿ ಅಸೋಸಿಯೇಟ್ಸ್ ನ ಮನೋಜ್ಞ ಅತ್ರಿಜಾದ್ ಇವರನ್ನ ಮಾತಾಡಿಸ್ತಾ ಇದ್ದೇವೆ. ಅತ್ರಿ ಅಸೋಸಿಯೇಟ್ಸ್ ಅಂತ ಹೇಳಿದ್ರೆ ಏನು, ಇಲ್ಲಿ ನಡೀತಿರೋ ವಿಷಯ ಏನು, ಈ ಅಸೋಸಿಯೇಟ್ಸ್ ಯಾವ ಒಂದು ಫಂಕ್ಷನ್ ಅನ್ನ ಮಾಡ್ತಿದೆ ಅಂತ ಹೇಳಿ ಇವರ ಬಾಯಿಂದಲೇ ಕೇಳೋಣ. ನಾವು ಮೇನ್ ಆಗಿ ನಾವು ಮಾಡ್ತಿರೋದು ಪ್ರಿಕಾಸ್ಟೆಡ್ ಕಾಂಪೌಂಡ್ ವಾಲ್ಸ್ ಅನ್ನ ಪ್ರೊಡಕ್ಷನ್ ಮಾಡ್ತಿದ್ದೇವೆ. ಅಂದ್ರೆ ರೆಡಿಮೇಡ್ ವಾಲ್ಸ್ ಮೊದಲೇ ನಾವು ರೆಡಿ ಮಾಡಿ ಅದಕ್ಕೆ ಇಷ್ಟು ದಿವಸದ ಕ್ಯೂರಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಅದನ್ನ ಸೈಟ್ಗೆ ಹೋಗಿ ಇನ್ಸ್ಟಾಲೇಷನ್ ಮಾಡಿ ಕೊಡ್ತೇವೆ. ಟೋಟಲ್ ಆಗಿ M25 ಗ್ರೇಡ್ ಅಂದ್ರೆ ನಾವು ಒಂದು ಮನೆಯ ಸ್ಲಾಬ್ ಯಾವ ಕ್ವಾಲಿಟಿಯಲ್ಲಿ ಹಾಕ್ತೇವೆ ಆ ಕ್ವಾಲಿಟಿಯಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೇವೆ. ಹಾಗೆ ನಿಮ್ಗೆ ಒಂದು ಕಾಂಪೌಂಡ್ ವಾಲ್ ಕಲ್ಲಲ್ಲಿ ಕಟ್ಟುವಿದ್ರೆ ಒಂದು ಮಿನಿಮಮ್ ಒಂದು 2 ವಾರ ಕೆಲಸ ಆದ್ರೆ ಇದು 2 ದಿವಸದಲ್ಲಿ ಮುಗಿಸುವಂತ ಕೆಲಸ. ಟೋಟಲ್ ಆಗಿ ಮೆಟಲ್ ತಕೊಂಡು ಹೋಗಿ ಇನ್ಸ್ಟಾಲೇಷನ್ ಮಾಡಿ ಫಿನಿಶಿಂಗ್ ಮಾಡಿ ಕೊಡ್ತೇವೆ ನಾವು ಅದನ್ನ. ಕಲ್ಲು ಕಟ್ಟಿದ್ರೆ ಅರ್ಧ ರೇಟಲ್ಲಿ ಇದು ಮುಗ್ದು ಹೋಗ್ತದೆ ಟೋಟಲ್ ಆಗಿ. ಮತ್ತೆ 50 ರಿಂದ 60 ವರ್ಷಕ್ಕವರೆಗೆ ನಮ್ದು ಗ್ಯಾರಂಟಿ ಅದಕ್ಕೆ ಕ್ವಾಲಿಟಿಗೆ ಶೋರ್ ಆಗಿ ಅದು. ಸೊ ರೆಡಿಮೇಡ್ ಕಾಂಪೌಂಡ್ ವಾಲ್ಸ್ ಅಂತ ಹೇಳಿ ಹೇಳ್ತೀರಾ. ಓಕೆ, ಈ ಅತ್ರಿ ಅಸೋಸಿಯೇಟ್ಸ್ ಎಲ್ಲಿರುವಂತದ್ದು? ನಮ್ಮ ಫ್ಯಾಕ್ಟರಿ ಇರೋದು ಕಬಕ, ಪುತ್ತೂರಲ್ಲಿ. ಅಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ದೇವೆ ನಾವು. ಅಲ್ಲಿಂದ ಮತ್ತೆ ಪುತ್ತೂರಿಂದ ಹೊರಗಡೆ ಅಂದ್ರೆ ಮಡಿಕೇರಿ ತನಕ, ಉಡುಪಿ, ಬ್ರಹ್ಮಾವರ ತನಕ ಸಹ ಹಾಕ್ತಾ ಇದ್ದೇವೆ ನಾವು ಕಾಂಪೌಂಡ್ ವಾಲ್ಸ್ ಅನ್ನ ತಕೊಂಡು ಹೋಗಿ ಇನ್ಸ್ಟಾಲೇಷನ್ ಮಾಡಿ ಕೊಟ್ಟು ಬರ್ತೇವೆ. ಓಕೆ, ಇವಾಗ ನಮಗೆ ಈ ತರ ಕಾಂಪೌಂಡ್ ಮಾಡಿ ಕೊಡ್ಬೇಕು ಅಂತ ಹೇಳಿ ಆದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ನಮ್ದು ಅದೇ ಮೇನ್ ಆಗಿ ಫೋನ್ ನಂಬರ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಕಾಲ್ ಮಾಡಬಹುದು. ಫ್ಯಾಕ್ಟರಿ ಬಂದ್ರೆ ಕ್ವಾಲಿಟಿ ನೋಡ್ಕೊಂಡು ಅವ್ರಿಗೆ ಬೇಕಾದ ಡಿಸೈನ್ ಅನ್ನು ಸೆಲೆಕ್ಟ್ ಮಾಡಿ ಕೊಡ್ಬೋದು, ಯಾವ ಟೈಪ್ ನ ಫೆನ್ಸಿಂಗ್ ಬೇಕು ಅವರಿಗೆ ಅಂತ ಹೇಳಿ. ಹಾಗೆ ಓಕೆ, ಇವಾಗ ಔಟ್ಸೈಡ್ ಈ ಮಂಗಳೂರಿಂದ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಸಿಕ್ಕಿತು ಅಂತ ಹೇಳಿ ಆದ್ರೆ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡ್ತೀರಾ ಅಥವಾ ಅವರು ಇಲ್ಲಿ ಬಂದು ನಿಮ್ಮನ್ನ ನೋಡಿ ಮಾತಾಡಿ ಹಾಗೆ ಹೋಗ್ಬೇಕಾದ ಹೇಗೆ? ಇಲ್ಲ, ಔಟ್ಸೈಡ್ ಆದ್ರೆ ನಾವೇ ಹೋಗಿ ಸೈಡ್ ಕಂಡೀಷನ್ ನೋಡಿ ಹೇಳ್ತೇವೆ ಅಲ್ಲಿ ಏನ್ ರಿಕ್ವೈರ್ಮೆಂಟ್ ಬೇಕು, ನಮ್ಮ ವರ್ಕ್ ಶುರು ಮಾಡ್ಲಿಕ್ಕೆ ನಾವು ಏನೇನು ಬೇಕು ಅಂತ ಹೇಳ್ತೇವೆ. ಮತ್ತೆ ನಾವು ಪ್ರಾಡಕ್ಟ್ ಡೀಟೇಲ್ಸ್ ಅವರಿಗೆ ಅಲ್ಲಿಗೆ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೇವೆ, ಅವರಿಗೆ ಮಾಡಿ ಕೊಟ್ಟು ಬರ್ಬೋದು. ಅವರಿಗೆ ಟೋಟಲ್ ಆಗಿ A to Z ಅವರಿಗೆ ಹೇಳ್ಬೋದು ಅಲ್ಲಿ ಹೋಗಿ. ಓಕೆ, ಇವಾಗ ಈ ಅಸೋಸಿಯೇಟ್ಸ್ ಸ್ಟಾರ್ಟ್ ಮಾಡಿ ಎಷ್ಟು ಟೈಮ್ ಆಯ್ತು, ಹಾಗೆ ಹೈಯೆಸ್ಟ್ ಬರ್ತಿರೋ ಆರ್ಡರ್ ನಿಮಗೆ ಯಾವುದು? ನಾವು ಕಾಂಪೌಂಡ್ ವಾಲ್ ಅಂತ ಶುರು ಮಾಡಿ ಈಗ ಒಂದು 3 ರಿಂದ 3.5 ವರ್ಷ ಆಯ್ತು. ನಾನು ಸಿವಿಲ್ ಇಂಜಿನಿಯರ್ ಆಗಿ ನಾನು ಮಾಡ್ತಿರೋದು ಕನ್ಸ್ಟ್ರಕ್ಷನ್ ಟೋಟಲ್ ಆಗಿ. ಹಾಗೆ ಇದು ಅದರೊಟ್ಟಿಗೆ ಒಂದು ವರ್ಕ್ ಅಂತ ಹೇಳಿ. ಸೊ ಈಗ 3 ವರ್ಷದಿಂದ ಹೈಯೆಸ್ಟ್ ಆಗಿ ಈ ನಮ್ಮ ಈ ಎಸ್ಟೇಟ್ಸ್ ಗಳಿಗೆ ಮತ್ತೆ ಲೇಔಟ್ಸ್ ಗಳಿಗೆಲ್ಲ ನಾವೇ ಹಾಕ್ತಾ ಇದ್ದೇವೆ. ಪುತ್ತೂರು ಹೈಯೆಸ್ಟ್ ಆರ್ಡರ್ ಗಳಿಗೆ ಪುತ್ತೂರಲ್ಲೇ ಇದೆ, ಪುತ್ತೂರು, ಮಂಗಳೂರಲ್ಲಿ. ಹಾಗೆ ಈಗ ಮಡಿಕೇರಿಯಲ್ಲೂ ಕೆಲವು ಮಾಡ್ತಾ ಇದ್ದೇವೆ. ಬಟ್ ಅಲ್ಲಿ ಇದು ನಿಮ್ಗೆ ಗೊತ್ತಿರೋ ಕಾರಣದ ಮಣ್ಣಿನ ಇದರಿಂದಾಗಿ ಸ್ವಲ್ಪ ಕಷ್ಟ ಆಗ್ತದೆ ಮಾಡ್ಲಿಕ್ಕೆ. ಬಟ್ ಎಕ್ಸ್ಟ್ರಾ ಫೌಂಡೇಶನ್ ಎಲ್ಲ ಕೊಟ್ಟು ಮಾಡ್ತಾ ಇದ್ದೇವೆ ಅಲ್ಲಿ ಸಹ. ಓಕೆ, ಸೊ ಖಂಡಿತ ಇದನ್ನೆಲ್ಲ ಮಾಡ್ಬೇಕಿದ್ರೆ ಒಬ್ರಿಂದಲೇ ಮಾಡೋದು ತುಂಬಾ ಕಷ್ಟ. ಸೊ ನಿಮ್ಮ ಟೀಮ್ ಎಷ್ಟು ದೊಡ್ಡ ಟೀಮ್, ಎಷ್ಟು ಜನ ಇದ್ದಾರೆ? ಅದೇ ನಾನು ಮತ್ತೆ ನಂಗೆ ಮೇನ್ ಆಗಿ ಆದ್ರೆ ಇರೋದು ತಂದೆ, ಅವರು ಟೋಟಲ್ ಆಗಿ ನೋಡಿಕೊಳ್ತಾರೆ ಅದ್ರಲ್ಲಿ ಏನೇನು ಬೇಕು, ಅಲ್ಲಿ ಏನೇನು ಮಾತಾಡೋಕೆಲ್ಲ ಅವರೇ ಮಾತಾಡಿಸ್ತಾರೆ. ಮತ್ತೆ ಲೇಬರ್ ಒಂದು 20 ರಿಂದ 22 ಜನ ಇದ್ದಾರೆ. ಪ್ರೊಡಕ್ಷನ್ ಗೆ ಒಂದು ಬೇರೆ ಟೀಮ್ ಇದ್ದಾರೆ, ಸೈಟಿಗೆ ಬೇರೆ ಟೀಮ್ ಇದ್ದಾರೆ. ಸೊ ನಾವು ಪ್ರೊಡಕ್ಷನ್ ಗೆ ನೋಡಿಕೊಳ್ತೇವೆ, ಒಬ್ರು ಅಲ್ಲಿ ಇಂಜಿನಿಯರ್ ಒಬ್ಬ ಸೈನ್ ಮಾಡಿದ್ದೇವೆ, ಪ್ರೊಡಕ್ಷನ್ ನೋಡಿಕೊಳ್ತಾರೆ ಕ್ವಾಲಿಟಿ ಹಾಳಾಗಬಾರ್ದು ಅಂತ ಹೇಳಿ. ಸೈಟಿಗೆ ನಾವೇ ಹೋಗಿ ಕೂರಿಸಿ ಬರ್ತೇವೆ ಅದನ್ನ. ಓಕೆ, ಇವಾಗ ಕ್ವಾಲಿಟಿ ಓಕೆ, ನಾನು ಇದನ್ನ ವಿದೌಟ್ ನಾಲೆಜ್ ಕೇಳ್ತಾ ಇದ್ದೇನೆ. ಈಗ ಬ್ಲಾಕ್ಸ್ ಆದ್ರೆ ಬೇರೆ ಬೇರೆ ಈ ಸೈಜ್ ಶೇಪ್ಸ್ ಅಲ್ಲಿ ಬರುತ್ತೆ, ಇದು ಯಾವ ರೀತಿ ಇರುತ್ತೆ? ಇದು ಒಂದು ಸ್ಲ್ಯಾಬ್ ಅಂದ್ರೆ 2 ಇಂಚು ಥಿಕ್ನೆಸ್ ಇರ್ತದೆ. ಒಂದು ಕಂಬದಿಂದ ಒಂದು ಕಂಬಕ್ಕೆ 7 ಫೀಟ್ ಉದ್ದ ಇರ್ತದೆ. ಸೊ ಎಷ್ಟು ಡಿಸ್ಟೆನ್ಸ್ ಹೋಗ್ತದೆ ಅಷ್ಟು ಕಂಬ ಹಾಕಿ ಸ್ಲ್ಯಾಬ್ ಇಳಿಸ್ತೇವೆ. ಅವರಿಗೆ 4 ಫೀಟ್ ಬೇಕಾ, 5 ಫೀಟ್ ಬೇಕಾ, ಅಷ್ಟು ಹೈಟ್ ನಾವು ಸ್ಲ್ಯಾಬ್ ಅನ್ನು ಇಳಿಸ್ತಾ ಹೋಗ್ಬೋದು. ಒಂದು ಸ್ಲ್ಯಾಬ್ 1 ಫೀಟ್ ಹೈಟ್ ಬರ್ತದೆ. ಬೇರೆ ಬೇರೆ ಶೇಪ್ಸ್ ಅಲ್ಲಿ ಅವೈಲೇಬಲ್ ಇದೆ? ಇಲ್ಲ, ಅದು ಡಿಸೈನ್ಸ್ ಬೇರೆ ಬರ್ತದೆ. ಪ್ಲೇನ್ ಸ್ಲ್ಯಾಬ್ ಇದೆ, ಡೈಮಂಡ್ ಬರ್ತದೆ, ಮತ್ತೆ ಟಾಪ್ ಗೆ ಬೇಕಾದ್ರೆ ಗ್ರಿಲ್ ತರ ಹಾಕ್ತೇವೆ. ಸಿಟಿಗಳಿಗೆಲ್ಲ ಗ್ರಿಲ್ ಮ್ಯಾಚ್ ಆಗ್ತದೆ, ಎಸ್ಟೇಟ್ಸ್ ಗಳಿಗೆಲ್ಲ ಪ್ಲೇನ್ ಇದ್ದ ಸ್ಟ್ಯಾಂಡರ್ಡ್ ಕಾಣ್ತದೆ. ಹಾಗೆ ಅವ್ರಿಗೆ ಪ್ರಿಫರೆನ್ಸ್ ನೋಡ್ಕೊಂಡು ಅದನ್ನ ಹಾಕ್ತೇವೆ. ಎಲ್ಲರದ್ದು ಕ್ವಾಲಿಟಿ ಸೇಮ್ ಇರ್ತದೆ. ಇದಕ್ಕೆ ಈ ಫೀಲ್ಡ್ ಗೆ ಇವಾಗ ಕಾಂಪಿಟೇಷನ್ ಹೇಗಿದೆ? ಅದೇ ಈಗ ಶುರುವಾಗಿದೆ, ಒಂದು 3 ವರ್ಷದಿಂದ. ಈಗ ಈ ಕಾಂಪೌಂಡ್ ವಾಲ್ ಅಂತ ಹೇಳುದು ಎಲ್ಲ ಈಗ ಕೆಲವು ಜನ ಮಾಡ್ತಾರೆ, ಅಂದ್ರೆ ಟ್ರೆಂಡಿಂಗ್ ಅಲ್ಲಿ ಇದೆ. ಅದರಲ್ಲಿ ಕ್ವಾಲಿಟಿ ತುಂಬಾ ಡಿಫರೆನ್ಸ್ ಇದೆ. ಕೆಲವು ಜನ ಬರೀ ಪಲ್ಟಿಯಲ್ಲಿ ಅಂತ ಮಾಡ್ತಾರೆ, ಅದರಲ್ಲಿ ನಾವು ಸಹ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಿದ್ದೆ ಅದನ್ನ. ಅದು ಒಂದು ಸ್ಲ್ಯಾಬ್ ನಿಂಗೆ 20 ರಿಂದ 25 kg ಬರ್ತದೆ. ಅದು ಕಾಂಕ್ರೀಟ್ ಹಾಕಿ ಪಲ್ಟಿ ಮಾಡುದು ಅಷ್ಟೇ, ಸ್ಟೀಲ್ ಅದರಲ್ಲಿ ಅಂತ ಇರುವುದಿಲ್ಲ ಜಾಸ್ತಿ. ಈ ನಮ್ಮದು ಹೇಗಾದ್ರೆ ಟೆನ್ಷನ್ ಕೊಟ್ಟು ಟೈಟ್ ಮಾಡಿ ಅದಕ್ಕೆ ಒಂದು ದಿವಸ ಕಾಂಕ್ರೀಟ್ ಮೌಲ್ಡರ್ ಇರ್ತದೆ, ಅದು ಮರು ದಿವಸ ತೆಗೆಯುವುದು. ಒಂದು ಸ್ಲ್ಯಾಬ್ 85 kg ಬರ್ತದೆ, ನಮ್ದು 3 ಪಟ್ಟು ಜಾಸ್ತಿ ಕ್ವಾಲಿಟಿ ಇರ್ತದೆ.
ಸೊ ನಮ್ಗೆ ಈಗ ಕಾಂಪಿಟೇಷನ್ ಗೆ ಇದಾರೆ ತುಂಬಾ ಜನ, ಅಂದ್ರೆ ಶುರು ಮಾಡಿದವರೇ ಇದ್ದಾರೆ ಈಗ. ನಮ್ಮ ಪುತ್ತೂರು, ಮಂಗಳೂರು ಆಸುಪಾಸಲ್ಲಿ ಒಬ್ಬರೇ ಶುರು ಮಾಡ್ತಾ ಇದ್ದಾರೆ. ಹಾಗೆ ಅಂತ ಹೇಳಿ ತೊಂದ್ರೆ ಇಲ್ಲ, ಮಾರ್ಕೆಟ್ ಚೆನ್ನಾಗಿ ನಡೀತಾ ಉಂಟು ಈಗ. ಓಕೆ, ಸೊ ನಿಮಗೆ ಮೇನ್ ಆಗಿ ಫೇಸ್ ಆಗುವಂತಹ ಚಾಲೆಂಜಸ್ ಏನೇನು ಇದ್ರಲ್ಲಿ? ಮೇನ್ ಪ್ರಾಬ್ಲಮ್ ಆಗೋದು ಲೇಬರ್ಗಳೇ. ಯಾಕಂದ್ರೆ ನಮ್ಗೆ ಈ ಮೆಟೀರಿಯಲ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಅಥವಾ ಅದನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಎಲ್ಲ ಲೇಬರ್ ಗಳಿಗೆ ಆಗೋದಿಲ್ಲ. ಯಾಕಂದ್ರೆ ಒಂದೊಂದು ಸ್ಲಾಬ್ ಗಳ ವೆಯ್ಟ್ ಅಷ್ಟು ಇರೋ ಕಾರಣ ಆ ಸ್ಕಿಲ್ ಇರೋ ಲೇಬರ್ ಗಳು ಬೇಕಾಗ್ತದೆ. ಸೊ ಅಂತವರನ್ನು ಹಿಡಿದು ಅವರನ್ನ ಮ್ಯಾನೇಜ್ ಮಾಡೋದೇ ದೊಡ್ಡ ಕಷ್ಟ. ಅದು ಸರಿಯಾದ್ರೆ ಮತ್ತೆಲ್ಲ ತೊಂದರೆ ಇಲ್ಲ. ಮೆಟೀರಿಯಲ್ಸ್ ನಾರ್ಮಲ್ ನಮ್ಮ ಕಾಂಕ್ರೀಟ್ ಬೇಕು ಅಂತದ್ದೇ, ಸಿಮೆಂಟ್ ಒಂದು ಸ್ಲಾಬ್ ಏನ್ ಬೇಕಾಗ್ತದೆ ಅಷ್ಟೇ ಬೇಕಾಗೋದು. ಹಾಗೆ ಲೇಬರ್ ಗಳ ದೊಡ್ಡ ಇಶ್ಯೂ. ಅದು ಸಾರ್ಟ್ ಆದ್ರೆ ಮತ್ತೆ ಒಳ್ಳೆ ಕ್ವಾಲಿಟಿ ನಾವು ಡೆಲಿವರ್ ಮಾಡುವುದು ಅವರಿಗೆ. ಓಕೆ, ಅತ್ರಿ ಅಸೋಸಿಯೇಟ್ಸ್ ಗೆ ಬರ್ಬೇಕು, ನಿಮ್ಮ ಒಂದು ಸರ್ವಿಸ್ ಅನ್ನ ತಗೊಳ್ಬೇಕು ಅಂತ ಹೇಳಿ ಆದ್ರೆ ಯಾಕೆ ಬರ್ಬೇಕು? ನಾವು ಅತ್ರಿ ಅಸೋಸಿಯೇಟ್ಸ್ ಅಲ್ಲಿ ನಾವು ಪ್ರಾಮಿಸ್ ಮಾಡೋದು ಕ್ವಾಲಿಟಿ ಮತ್ತೆ ಟೈಮ್ ಅಲ್ಲಿ ವರ್ಕ್ ಡೆಲಿವರಿ. ಅವರಿಗೆ ಈಗ ಇಷ್ಟು ದಿವಸದಲ್ಲಿ ಅವರಿಗೆ ಕಂಪ್ಲೀಟ್ ಆಗಬೇಕು ಅಂತಿದ್ರೆ ನಾವು ಆಗ್ತಿದ್ರೆ ಆಗುತ್ತೆ ಅಂತ ಹೇಳ್ತೇವೆ, ಆಗುದಿಲ್ಲ ಅಂದ್ರೆ ಇಲ್ಲ ಸರ್ ಬೇರೆ ಆರ್ಡರ್ ಉಂಟು ಅಂತ ಹೇಳ್ತೇವೆ. ಇತ್ತು ಅಂತಾದ್ರೆ ಅವ್ರು ಹೇಳಿದ ಟೈಮಿಗೆ ಮುಗಿಸಿಕೊಡೋದು ನಮ್ಮ ಕರ್ತವ್ಯ. ಮತ್ತೆ ಅದು ಏನೇ ಮುಂದೆ ಪ್ರಾಬ್ಲಮ್ ಅಂದ್ರೆ ಅದನ್ನ ನೋಡಿಕೊಳ್ಳೋದು ನಮ್ಮ ಕರ್ತವ್ಯ. ಯಾಕಂದ್ರೆ ಕ್ವಾಲಿಟಿ ನಮ್ಗೆ ಗ್ಯಾರಂಟಿ ಉಂಟು. ಹಾಗಾಗಿ ಅವ್ರಿಗೆ ಮುಂದಿನ ಎಂತದೇ ಚೇಂಜಸ್ ಬೇಕು, ಅದಕ್ಕೆ ಎಕ್ಸ್ಟೆನ್ಷನ್ ಮಾಡಬೇಕು, ಇದು ಸ್ಲ್ಯಾಬ್ ಆದ ಕಾರಣ ಮುಂದೆ ತೆಗೆದು ಅದನ್ನ ರಿಪ್ಲೇಸ್ ಮಾಡಬಹುದು, ಚೇಂಜಸ್ ಮಾಡಬಹುದು, ಅದನ್ನು ಮಾಡಿಕೊಳ್ಳಿಕ್ಕೂ ನಾವು ಎನಿ ಟೈಮ್ ರೆಡಿ ಇರ್ತೇವೆ. ಅದಕ್ಕೆ ಹಾಗೆ ಸಪೋರ್ಟಿವ್ ಆಗಿರ್ತೇವೆ ಯಾವತ್ತು, ನಮ್ಮ ಕಸ್ಟಮರ್ಗೆ ನಾವು ಹೆಲ್ಪ್ ಆಗಿರ್ತೇವೆ ಅವರಿಗೆ. ಓಕೆ, ನೀವು ಇದನ್ನ ತೆಗಿಬಹುದು, ಎಕ್ಸ್ಚೇಂಜ್ ಮಾಡಬಹುದು ಅಂತ ಹೇಳಿದ್ರೆ ಇದಕ್ಕೆ ಟೈಮ್ ಲಿಮಿಟ್ ಅಂತ ಹೇಳಿದ್ಯಾ? ಅಂದ್ರೆ ಒಂದು ಇಷ್ಟು ವರ್ಷ, ಒಂದು 5 ವರ್ಷ ಆಗ್ಬೇಕು ಆಮೇಲೆ ಎಕ್ಸ್ಚೇಂಜ್ ಮಾಡಬಹುದು ಅಂತ ಹೇಳಿ? ಇಲ್ಲ, ಯಾವತ್ತು ಬೇಕಾದ್ರೂ ತೆಗಿಬಹುದು. ಅದು ರೆಡಿಮೇಡ್ ನಾವು ತಕೊಂಡೋಗಿ ಕೂರಿಸೋ ಕಾರಣ ಅದನ್ನ ತೆಗೆದು ಪುನಃ ಶಿಫ್ಟ್ ಮಾಡಿಕೊಳ್ಬಹುದು ನಾವು. ಅದರಲ್ಲಿ ಈಗ ಲೇಬರ್ ಗಳಿಗೆ ಚೀಪ್ ಅಲ್ಲಿ ಮನೆ ಕಟ್ಟಬೇಕು ಅಂತವರಿಗೆ ಇದರಲ್ಲಿ ಮಾಡಿ ಕೊಡ್ತಾ ಇದ್ದೇವೆ. ಈಗ ನಾವು ಕಲ್ಲು ಕಟ್ಟಿ ಫೌಂಡೇಶನ್ ಮಾಡಿ ಮಾಡೋ ಮನೆಗಳಿಗೆ ಒಂದು 20 ಲಕ್ಷ ಎಲ್ಲ ಆದ್ರೆ ಒಂದು 7-6 ಲಕ್ಷದಲ್ಲಿ ಇದರಲ್ಲಿ ನಾವು ಮನೆ ಕಂಪ್ಲೀಟ್ ಮಾಡಿ ಕೊಡ್ಬೋದು ಅವರಿಗೆ. ತುಂಬಾ ಕಮ್ಮಿಗೆ ಆಗ್ತದೆ. ಹಾಗೆ ಲುಕ್ ವೈಸ್ ಗೋಡೆ ಥಿಕ್ನೆಸ್ ಚಿಕ್ಕದಿರ್ತದೆ ಅಂತ ಅಷ್ಟೇ. ಹಾಗಂತ ಹೇಳಿ ತುಂಬಾ ಜನ ಮಾಡ್ತಾ ಇದ್ದಾರೆ. ಈಗ ನಾವು ತುಂಬಾ ಜನಕ್ಕೆ ಮಾಡಿ ಕೊಟ್ಟಿದ್ದೇವೆ. ಲೇಬರ್ ಗಳಿಗೆ ಒಂದೇ ಸ್ಟ್ರೆಚ್ ಅಲ್ಲಿ 7 ರೂಮ್ಗಳು, ಟಾಯ್ಲೆಟ್, ಬಾತ್ರೂಮ್ ಎಲ್ಲ ಮಾಡಿ ಕೊಡ್ತಾ ಇದ್ದೇವೆ. ಕಮ್ಮಿ ಖರ್ಚಲ್ಲಿ ರೆಸಿಡೆನ್ಷಿಯಲ್ ರೆಡಿ ಮಾಡಬಹುದು. ಸೊ ಎಸ್, ವಿಸಿಟ್ ಮಾಡಿ ಅತ್ರಿ ಅಸೋಸಿಯೇಟ್ಸ್. ಮನೋಜ್ನ ಅತ್ರಿಜಾಲು ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ಕಾಂಟ್ಯಾಕ್ಟ್ ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್. ಹೌದು, ನಮ್ಮ ಫೋನ್ ನಂಬರ್ ಅಂದ್ರೆ 9035555549. 903 5 ಇದಕ್ಕೆ ಕಾಲ್ ಮಾಡಿದ್ರೆ ನಾವು ಯಾವಾಗಲೂ ಅವೈಲೇಬಲ್ ಇರ್ತೇವೆ. ಓಕೆ, ಎಸ್, ಥ್ಯಾಂಕ್ ಯು.